ಶಿವಮೊಗ್ಗದ ಆಟೋ ಎಲ್ಪಿಜಿ ಬಂಕ್ಗಳು ಫುಲ್ ಖಾಲಿಯಾಗಿವೆ. ಆಟೋ ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಯುದ್ಧ ಆರಂಭವಾದಾಗ 58 ರೂಪಾಯಿ ಇದ್ದ ಗ್ಯಾಸ್ನ ಬೆಲೆ ಈಗ 120, ಮೋರ್ ದೆನ್ ಡಬಲ್. HP, ಭಾರತ್ ಮೊದಲಾದ ಕಂಪನಿ ಬಂಕ್ಗಳಲ್ಲಿ ಗ್ಯಾಸ್ ಸಿಗದೆ ಪರದಾಡ್ತಾ ಇದ್ದಾರೆ. ಬಾಡಿಗೆ ಮಾಡೋದಕ್ಕಾಗದೆ ಜೀವನ ಸಾಗಿಸೋದೇ ಕಷ್ಟ. ನಾನೀಗ ಶಿವಮೊಗ್ಗದ ರೈಲ್ವೆ ನಿಲ್ದಾಣ ಸಮೀಪ ಇರತಕ್ಕಂಥ ಸೂಪರ್ ಗ್ಯಾಸ್ ಆಟೋ LPG ಬಂಕ್ ಮುಂದೆ ನಿಂತಿದ್ದೀನಿ. ಇಲ್ಲಿ ಕೆಲವೇ ನಿಮಿಷಗಳ ಮೊದಲು ಈ ಬಂಕ್ನಲ್ಲಿ ಆಟೋಗಳಿಗೆ ಗ್ಯಾಸನ್ನು ಕೊಡ್ತಾ ಇದ್ರು, ಫಿಲ್ ಮಾಡ್ತಾ ಇದ್ರು. ಈಗ ಕ್ಲೋಸ್ ಅನ್ನೋ ಬೋರ್ಡನ್ನು ಹಾಕಿರೋದು ನೀವು ನೋಡ್ತಾ ಇದ್ದೀರಾ. ಬೆಳಗಿಂದ ಬಂದು ಕಾದಿರ್ತಕ್ಕಂತಹ ಆಟೋಗಳಿಗೆ LPG ಗ್ಯಾಸ್ ಸಿಗ್ತಾ ಇತ್ತು, ಈಗ ಬಂದಾಗಿರ್ತಕ್ಕಂಥದ್ದು. ಕೆಲವರಂತೂ ಆಟೋ ತಳ್ಕೊಂಡು ಬಂದು ಆಟೋನು ಇಲ್ಲೇ ನಿಲ್ಲಿಸೋಗಿದ್ದಾರೆ. ಈಗ ಆಟೋದಕ್ಕೆ ಗ್ಯಾಸ್ ಬೇಕಾಗಿದೆ, ಆದರೆ ಆಟೋ LPG ಗ್ಯಾಸ್ ಬಂಕನ್ನು ಬಂದ್ ಮಾಡಿದ್ದಾರೆ. ಈಗ ನೀವು ನೋಡ್ಬೋದು, ಇಲ್ಲೊಂದು ಬೋರ್ಡನ್ನು ಹಾಕಿದ್ದಾರೆ, ಕನಿಷ್ಠ ಮಿನಿಮಮ್ ಒಂದು 100 ರೂಪಾಯಿದು ಮಾತ್ರ ನಾವು ಭರ್ತಿ ಮಾಡ್ತೀವಂತ. ಆದರೆ ಯುದ್ಧ ಪ್ರಾರಂಭ ಆದಾಗ 58 ರೂಪಾಯಿ ಇರ್ತಕ್ಕಂಥ ಗ್ಯಾಸ್ ಇವತ್ತು 110 ರೂಪಾಯಿ ಆಗಿದೆ. ಕೇವಲ 100 ರೂಪಾಯಿದು ಮಾತ್ರ ಒಬ್ಬರಿಗೆ ಸಿಗ್ತದೆ. ಅದಾದ ಬಳಿಕ ಅವರು 500 ರೂಪಾಯಿ ಗ್ಯಾಸ್ ಬೇಕಂದ್ರೂ ಕೂಡ 500 ರೂಪಾಯಿ ಗ್ಯಾಸನ್ನು ಕೊಡಲ್ಲ. ಈಗ ಆಟೋ ಗ್ಯಾಸಿಗೆ ಬಂದಿದ್ದೀರಿ, ಏನಾಗಿದೆ ಸಮಸ್ಯೆ? ನೋಡಿ ಸರ್, ಬೆಳಗ್ಗೆಯಿಂದ 1 ಗಂಟೆ ತನಕ ತಿರುಗಾಡಿದ್ದೀನಿ, ಎಲ್ಲೂ ಗ್ಯಾಸ್ ಸಿಗ್ತಾ ಇಲ್ಲ. ನಮ್ಮ ಕಷ್ಟ ಕೇಳೋರು ಯಾರೂ ಇಲ್ಲ ಇಲ್ಲಿ. ನಾವು ದುಡಿದ್ರೆ ನಮ್ಮ ಹೆಂಡತಿ ಮಕ್ಕಳು ಸಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಪಾರ್ಟಿಗಳಿಗೆ 10 ರೂಪಾಯಿ ಕೇಳಿದ್ರೆ ಯಾಕೆ ಗ್ಯಾಸ್ ರೇಟ್ ಹಾಕಿಸ್ತೀನಿ ಅಂತ ಕೇಳಿದ್ರೆ ಕೊಡೋದಿಲ್ಲ. ಗಂಟೆ ಎಟ್ಲ ಬಿಟ್ಟರೆ ಇವರು ಒಂದು ಬಂಕಲ್ಲಿ ಒಂದೊಂದು ರೇಟ್ ಇಟ್ಟಿದ್ದಾರೆ. ಅದಕ್ಕೆ ನಾವೇನು ಮಾಡ್ಬೇಕು ಸರ್ ಇದರಲ್ಲಿ? ನೀವು ಹೇಳಿ. ರಾಜಕೀಯದವರು ಓಟು ಅಂದರೆ ಮಾತ್ರ ಮನೆ ಮಕ್ಕಳಲ್ಲಿ ಬರ್ತಾರೆ. ಬಾಕಿ ಟೈಮಲ್ಲಿ ಇದಕ್ಕೆಲ್ಲ ಯಾರು ಧ್ವನಿ ಎತ್ತುತ್ತಿಲ್ಲ. ಇದಕ್ಕೇನೊಂದು ನೀವು ತಿಳಿಸಿ. ಈಗ ಗ್ಯಾಸ್ ಸಿಗ್ತಾ ನಿಮಗೆ? ಏನು ಓಡಾಡಿದ್ದೀರಾ, ಹೆಂಗೆ? ಗ್ಯಾಸ್ ಸಿಕ್ಕಿಲ್ಲ ಸರ್. ನಾನು ಬೆಳಗ್ಗೆ 8 ಗಂಟೆಯಿಂದ 5-6 ಬಂಕನ್ನು ತಿರುಗಾಡಿದ್ದೀನಿ, ಎಲ್ಲೂ ಗ್ಯಾಸ್ ಸಿಗ್ತಾ ಇಲ್ಲ. ತುಂಬ ತೊಂದರೆ ಆಗಿದೆ. ಒಂದು ಬಂಕಲ್ಲಿದೆ, ಅಲ್ಲಿ ಒಂದು 100 ಗಾಡಿ ಲೈನಲ್ಲಿ ನಿಂತಿದೆ. 100 ಗಾಡಿ ಲೈನಲ್ಲಿ ಅಂದರೆ ಸಂಜೆ ತನಕ ಆಗುತ್ತೆ, ಅದು ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಈ ವಾರ ಸ್ಟಾರ್ಟ್ ಆಗೋದ್ರಕ್ಕಿಂತ ಮೊದಲೇ 58 ರೂಪಾಯಿ ಇದ್ದಿದ್ದು ಗ್ಯಾಸ್ ಇವತ್ತು 120-130 ರೂಪಾಯಿ ಲೀಟ್ರ್ ಮಾಡ್ತಾ ಇದ್ದಾರೆ. ಅದು ಲಿಮಿಟ್ ಮಾಡಿದ್ದಾರೆ. ಇಲ್ಲ ಸರ್, ಪೂರಾ ಫುಲ್ ಬಂಕ್ ಶಿವಮೊಗ್ಗದಲ್ಲಿ ಎಷ್ಟು ಬಂಕ್ ಐತೆ ಅಷ್ಟು ಬಂಕು ಓಡಾಡ್ಕೊಂಡು ಬಂದಿದ್ದೀನಿ ನಾನು. ಇದ್ದಿದ್ದು ಬಾಡಿಗೆ ಮಾಡೋಣ ಅಂತ ಬಾಡಿಗೆ ಮಾಡಕ್ಕೆ ಹೋಗಿದ್ರೆ ಇಲ್ಲಿ ಗ್ಯಾಸಿಗೆ ಒತ್ತಾಡ್ಕೊಂಡು ಆ ಕಡೆಯಿಂದ ಈ ಕಡೆಯಿಂದ ಈ ಕಡೆ ಈಗ ಲಾಸ್ಟ್ ಈ ಕಡೆ ಬಂದಿದ್ದೀನಿ ನಾನು. ಇಲ್ಲೂ ಗ್ಯಾಸ್ ಇಲ್ಲ. ಈ ಕಡೆ ಎಲ್ಲಿ ಹೋಗಿದ್ರು ಗ್ಯಾಸ್ ಸಿಗ್ತಲ್ಲ ನಮಗೆ. ಈಗ ಹೆಂಗೆ ಬಾಡಿಗೆ ಮಾಡ್ಕೊಂಡು ಹೆಂಗೆ ದುಡಿಮೆ ಮಾಡ್ಬೇಕು ನಾವು? ಈಗ ಭಾಳ ಕಷ್ಟ ಆಗಿಬಿಟ್ಟಿದೆ ನಮಗೆ. ಈಗ ನಿಮ್ಗೆ ಸಿಗುತ್ತಾ? ಎಲ್ಲರೂ ತಿರುಗಿದ್ರೆ ಶಿವಮೊಗ್ಗದಲ್ಲಿ ಸಿಗ್ತಾ ಇದೆಯಾ? ಇಡೀ ಶಿವಮೊಗ್ಗದಾಗ ಎಲ್ಲಾ ಕಡೆ ಬಂಕು ಹುಡುಕಿದೀವಿ. ನಮ್ದು ಪ್ರಾಪರ್ ಆಲ್ಕೊಳದಿಂದ ಭಾರ್ಗವಿಯಿಂದ ಎಲ್ಲ ರೌಂಡ್ ಬಂದಿವಿ, ಎಲ್ಲೂ ಗ್ಯಾಸ್ ಸಿಗ್ತಾ ಇಲ್ಲ. ಬಟ್ ಇಲ್ಲಿ ಗ್ಯಾಸ್ ಸಿಗುತ್ತೆ ಅಂತ ಯಾರು ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟರು. ಇಲ್ಲಿ ಬಂದು ಇಲ್ಲೂ ಕ್ಲೋಸ್ ಆಗಿದೆ. ಗ್ಯಾಸಿನ ತುಂಬಾ ಪ್ರಾಬ್ಲಮ್ ಆಗಿದೆ. ಇದ್ರ ಬಗ್ಗೆ ನಮ್ಗೆ ಯಾರು ಏನು ಇದು ಮಾಡ್ತಾ ಇಲ್ಲ. ಶಿವಮೊಗ್ಗದಲ್ಲಿ 10 ಬಂಕ್ಗಳಿದ್ರು ಕೂಡ ಬೆಳಗ್ಗೆ ಕ್ಯೂನಲ್ಲಿ ನಿಂತಾಗ ಆಟೋ ಗ್ಯಾಸನ್ನು ಸಿಗುತ್ತೆ ಅಂತ ಇನ್ನೇನು ಕ್ಯೂ ಮುಗಿಯೋರೊಳಗೆ ಆಟೋ ಗ್ಯಾಸ್ ಬಂದಾಗಿರ್ತಕ್ಕಂಥದ್ದು. ಇದರಿಂದ ಆಟೋ ಚಾಲಕರು ಬಹಳ ಸಂಕಷ್ಟಕ್ಕೆ ಜೀವನ ನಡೆಸುವಂಥ ಪರಿಸ್ಥಿತಿ ಬಂದೋದಿಗಿದೆ. ಶಿವಮೊಗ್ಗದಿಂದ ಕ್ಯಾಂಪಸ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.